ನಿಲ್ಲು ನಿಲ್ಲು ಗೆಳತಿ ನಿಲ್ಲು ನಿಲ್ಲು ನೀ ಯಾರಿಲ್ಲ ಮನೆಯಲ್ಲಿ ನನ್ನ ಹೊರತು ನಿಲ್ಲಲಾರೆನೋ ಗೆಳೆಯ ನಿಲ್ಲಲಾರೆನೋ ಕ್ಷಮಿಸು ಯಾರಿಲ್ಲ ಆ ಮನೆಯಲ್ಲಿ ನನ್ನ ಹೊರತು. ಕರ್ನಾಟಕದಲ್ಲಿ ಎಂದಾಗ ಕನ್ನಡದ ಗಜಲ್ಗಳ ಬಗ್ಗೆ ಮಾತಾಡಬೇಕು ಅಂತ. ಹೀಗೇಕೆ ಕಾಡುವೆ ಈ ಕಣ್ಣಲ್ಲಿ ಹೀಗೇಕೆ ಕಾಡುವೆ ಈ ಕಣ್ಣಲ್ಲಿ. ಮಗದೊಬ್ಬ ಅಪ್ಪಟ ನಮ್ಮ ಕರ್ನಾಟಕದ ಕನ್ನಡಿಗ ಗಜಲ್ ಗೀತೆಗಳನ್ನ ಬರೆದು ಗಜಲ್ಗಳನ್ನ ಹಾಡಿ ಮನೆ ಮನೆಯ ಕಲಾವಿದ ಆಗ್ತಿದ್ದಾರೆ ಅನ್ನೋದು ಬಹಳ ಖುಷಿಯ ವಿಚಾರ. ಒಲವನ್ನು ತುಂಬಿದೆ ಈ ಮನದಲ್ಲಿ ನಾನಂತೂ ಉಳಿವೆನು ನಿನ್ನ ಬಾಳಲಿ. ಅನುರಾಗ್ ಗದ್ದಿ ಮಾತಾಡೋಕ್ಕಿಂತ ಅವ್ರ ಹಾರ್ಮೋನಿಯಂ ತುಂಬಾ ಮಾತಾಡೋದು. ಅಮ್ಮ ಎಂದರೆ ಏನು ಹರುಷವು ತೀರಿಸಲಾರದ ಋಣವಮ್ಮ. ಏನಿದು ಗಜಲ್, ಅದ್ರ ಕನ್ನಡದ ಗಜಲ್ ಇದೆಯಲ್ಲ, ಇದು ಬಹಳ ವಿಶೇಷತೆ. ಇದು ಹಾರ್ಮೋನಿಯಂ ಎತ್ಕೊಂಬರೋದು ಅಷ್ಟೇ ಕೆಲಸ. ನನಗೆ ಗಜಲ್ ಆಸಕ್ತಿ ಇರಲಿಲ್ಲ ಸರ್. ಯಮನ್ ರಾಗದಲ್ಲಿ ಯಮನ್ ಕಲ್ಯಾಣಲ್ಲಿ ಲಕ್ಷಾಂತರ ಹಾಡಿದೆ, ಬಟ್ ಆದ್ರೂ ಇದೊಂದು ಡಿಫ್ರೆಂಟ್ ಆಗಿ ಸೌಂಡ್ ಆಗುತ್ತೆ. ಅದೇ ಗಜಲ್ ಸರ್. ಪದೇ ಪದೇ ಪ್ರೀತಿಸು ಎಂದು ಕೇಳಲಾರೆ ಗೆಳತಿ. ಎಷ್ಟೊಂದು ಪ್ರಕಾರಗಳ ನಡುವೆ ಗಜಲ್ ಇದೆ ಇಲ್ಲ ಅಂತಲ್ಲ, ಆದ್ರೆ ಕನ್ನಡದ ಗಜಲ್ ಅಂದಾಗ ಕಣ್ಣರಳಿಸಿ ನೋಡ್ಬೇಕು ಅನ್ಸುತ್ತೆ. ಕೆಲವೊಂದು ಗಜಲ್ ಕನ್ನಡದಲ್ಲಿ ಹೆಂಗಿದೆ ಅಂದ್ರೆ ಸರ್, ಗ್ರಾಮರ್ ಗಂಟ್ಕೊಂಡಿದ್ದಾರೆ. ನಾವು ಅದರಿಂದ ಹೊರಗಡೆ ಬಂದಿರೋದು. ಬೇರೆ ಸಂಗೀತದ ಪ್ರಕಾರಕ್ಕೂ ಗಜಲ್ ಹೇಗೆ ವಿಭಿನ್ನ? ಭಾವಗೀತೆ ಕವಿದೆ ಒಂದು ಭಾವ, ಹಾಡೋರ್ದೇ ಒಂದು ಭಾವ, ಆಮೇಲೆ ಕಂಪೋಸ್ ಒಂದಾದ ಕೇಳೋರ್ದೊಂದು ಭಾವ. ಮುನಿಸೇತಕೆ ಹೇಳು ಮುನಿಸೇತಕೆ ಹೋ ನ್ಯೂಸೋ ನ್ಯೂಸು ಹೋ ನ್ಯೂಸೋ ನ್ಯೂಸು ಇದ್ದುದ್ದಿದ್ದಂಗೆ ಇದ್ದುದ್ದಿದ್ದಂಗೆ. ನಿಮ್ ಮನೆತನ ಎಲ್ಲ ಸಂಗೀತದ ಮನೆತನ? ನಮ್ಮ ತಾತೆಗೆ 13 ಜನ ಮಕ್ಕಳು, ನಮ್ಗೆಲ್ಲರೂ ಗುಡಿಸ್ಲು ಬಂದಿದ್ದು. ಏನ್ ಚಿಕ್ಕ ವಯಸ್ಸಲ್ಲೆಲ್ಲ ಏನಾಗ್ಬೇಕು ಅಂತಿದ್ರಿ ಸರ್? ಏನಿಲ್ಲ ಸರ್, ಕನಸೇ ಇರಲಿಲ್ಲ ಸರ್ ನಮ್ಗಳಿಗೆಲ್ಲ. ಯಾಕಂದ್ರೆ ನಾವು ಅಂದ್ರೆ ನಿಮ್ ಕಣ್ಮುಂದೆ ನಿಮ್ಮ ಜೀವನ ನೀವು ಬರೆದು ಹಾಡಿದ್ದೆ ಯಾವ್ದಾರು? ನನ್ನ ನೋವೆಲ್ಲ ಗೀತೆಯಾಗಿದೆ, ನನ್ನ ನಲಿವೆಲ್ಲ ಗೀತೆಯಾಗಿದೆ.